ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಇದೀಗ ಬಿ.ಎಡ್ಗೆ ಅರ್ಜಿನ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಇದೇನಿದು ಕನ್ನಡವೇದವರ ವಾಯ್ಸ್ ಈ ತರ ಬರ್ತಾ ಇದೆಯಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರಬಹುದಾಗಿರುತ್ತೆ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಡಸ್ಟ್ ಅಲರ್ಜಿ ಆಗಿದೆಯೋ ಅಥವಾ ಒಂದು ನೀರಿನ ಸಮಸ್ಯೆ ಆಗಿದೆಯೋ ಅಥವಾ ಒಂದು ವಾತಾವರಣದಾಗಿರ್ಬೋದು. ಈಗ ನಾವು ಇಂಟರ್ನ್ಶಿಪ್ಗೆ ಕೂಡ ಹೋಗ್ತಿರುವಂಥದ್ದು, ಅಲ್ಲಿನ ವಾತಾವರಣಕ್ಕೆ ಏನು ಸಮಸ್ಯೆ ಆಗಿದೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ವಾಯ್ಸ್ ಅಂತೂ ಕೆಟ್ಟಿರುವಂಥದ್ದು ಸದ್ಯಕ್ಕೆ. ಕೆಲ ದಿನಗಳ ತನಕ ಆಲ್ಮೋಸ್ಟ್ ಇದೇ ರೀತಿ ವಾಯ್ಸ್ ಬರ್ಬೋದು ಅಂತ ಅನ್ಕೋತೀನಿ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅರ್ಥ ಅಂತೂ ಆಗ್ತಾ ಇರುತ್ತೆ, ಮಾತಾಡ್ತಿರೋದು ಅನ್ಕೊಂಡಿದ್ದೀನಿ. ಅರ್ಥ ಆಗೋ ರೀತಿಯಲ್ಲೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತೀನಿ. ಇದೀಗ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಂದಿರತಕ್ಕಂಥ ಒಂದು ಸುದ್ದಿ ಏನಾಗಿದೆ ಅಂದರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು ಬಿ.ಎಡ್ಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಈ ಒಂದು ವಿದ್ಯಾರ್ಥಿಗಳ ಪೈಕಿ ನಂತರದಲ್ಲಿ ಇವಾಗ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು, ನಂತರದಲ್ಲಿ ವೆರಿಫಿಕೇಶನ್ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಅಂದರೆ ಈ ವಿದ್ಯಾರ್ಥಿಗಳಿಗೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೆಚ್ಚಿಗೆ ಬಿ.ಎಡ್ ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿದ್ಯಾರ್ಥಿಗಳು ಯಾರಾದರೂ ವಿಡಿಯೋ ಕೂಡ ನೋಡ್ತಾ ಇದ್ದಾರೆ. ಸೊ ಬಿ.ಎಡ್ ಕುರಿತು ಎ ಟು ಝೆಡ್ ಪ್ರತಿಯೊಂದು ಮಾಹಿತಿಗಳು, ಇಂಚಿಂಚು ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ಉಚಿತವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚಿಗೆ ಬಿ.ಎಡ್ ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿನ ನೀವು ಪಡ್ಕೋತಾ ಇರ್ಬೋದು ವಿದ್ಯಾರ್ಥಿಗಳು. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಅಲ್ಲಿ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿ, ನೋಟಿಫಿಕೇಶನ್, PDF ಎಲ್ಲವನ್ನು ಕೂಡ ನೀವು ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಕನ್ನಡ ವೇದ ಆಫೀಷಿಯಲ್ನ ಒಂದು ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಸುದ್ದಿ ಮಾಹಿತಿನ ಬೇಗ ಪಡ್ಕೋತಾ ಇರ್ಬೋದಾಗಿರುತ್ತೆ. ಏನಾರ ಪ್ರಶ್ನೆ ಡೌಟ್ ಇದ್ರೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪಡ್ಕೊಳ್ಳೋದ್ರ ಮುಖಾಂತರ ಅವಕಾಶ ಕೊಟ್ಟಿರುವಂಥದ್ದು. ಯಾಕಂದರೆ ಕಮೆಂಟ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನಾವು ಕೂಡ ಅವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಉತ್ತರ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ಚಾಟ್ ಕೂಡ ಆಗ್ತಾ ಇರುತ್ತೆ. ನಂತರದಲ್ಲಿ ಒಂದೇ ಕಮೆಂಟನ್ನು ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನೇ ರಿಪೀಟೆಡ್ ಟೈಪ್ ಮಾಡಿರ್ತೀರಾ. ಸೊ ನಮ್ಗೆ ಅವಾಗ ಬೇರೆ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳು ಕಾಣಿಸ್ತಾ ಹೋಗಿರ್ಬೋದು. ಮತ್ತು ವಿದ್ಯಾರ್ಥಿಗಳಿಗೆ ಕಮೆಂಟಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಕಮೆಂಟು ನಮಗೆ ಶೋ ಆಗದೇನೋ ಹೋಗಬಹುದು. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅವರು ಕೂಡ ಬೇಜಾರು ಮಾಡ್ಕೋತಾರೆ, ನಾವು ಕಮೆಂಟ್ ಹಾಕ್ತಿದ್ರು ಕೂಡ ರಿಪ್ಲೈ ಬರ್ತಿಲ್ಲ ಅಂತ. ಸೊ ವಿದ್ಯಾರ್ಥಿಗಳಿಗೆ ಬೇಜಾರಾಗಬಾರ್ದು ಅಂತ ಇನ್ಸ್ಟಾಗ್ರಾಮ್ನೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಮಾಡಲಿಕ್ಕೆ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿಕ್ಕೆ ಅವಕಾಶನ ಕೊಟ್ಟಿದ್ದೇವೆ. ಸಾಧ್ಯ ಆದಷ್ಟು ನಾವು ರಿಪ್ಲೈ ಕೂಡ ಮಾಡ್ತಿದ್ವಿ. ಯಾಕಂದರೆ ಹೆಚ್ಚಿಗೆ ವರ್ಕ್ಗಳು ಕೂಡ ನಮಗೆ ಬಿ.ಎಡ್ನಲ್ಲಿ ನಾವು ಓದ್ತಿರೋದ್ರಿಂದ ನಮಗೆ ಇರುವಂಥದ್ದು. ಆ ಕಾರಣಕ್ಕೆ ಸಾಧ್ಯ ಆದಷ್ಟು ನಾವು ರಿಪ್ಲೈಗಳನ್ನು ಮಾಡ್ತಿದ್ವಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ಗಳನ್ನು ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸಿರುವಂಥದ್ದು. ನಿಮಗೆ ಏನಾದ್ರು ರಿಪ್ಲೈ ಬರಲಿಕ್ಕೆ ತಡ ಆಯಿತು, ರಿಪ್ಲೈ ಬಂದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ವಿಡಿಯೋನ ವೀಕ್ಷಣೆ ಮಾಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಬಿ.ಎಡ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸುದ್ದಿ, ಮಾಹಿತಿಗಳನ್ನು ನಿಮಗೆ ನೀಡ್ತಾ ಇರುವಂಥದ್ದು. ಅದಕ್ಕೆ ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ 2024-25ನೇ ಸಾಲಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ರು ವಿದ್ಯಾರ್ಥಿಗಳೆಲ್ಲ ಅಪ್ಲಿಕೇಶನ್ ಹಾಕಿದ್ರು. ಅಂದರೆ ಆ ಸಂದರ್ಭದಲ್ಲಿ ಅಕ್ಟೋಬರ್ 15ನೇ ತಾರೀಕಿನಿಂದ ಒಂದು ನವೆಂಬರ್ ತಿಂಗಳ 14ನೇ ತಾರೀಕು ತನಕ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ಗೆ ಅವಕಾಶ ಕೊಟ್ಟರು. ನವೆಂಬರ್ ತಿಂಗಳ 21ನೇ ತಾರೀಕಿನಿಂದ 30ನೇ ತಾರೀಕು ತನಕ ವೆರಿಫಿಕೇಶನ್ಗೆ ಅವಕಾಶ ಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ಒಂದು 1:2 ಬೇಸ್ ಮೇಲೆ ವೆರಿಫಿಕೇಶನ್ ಲಿಸ್ಟನ್ನು ಪ್ರಕಟ ಮಾಡಿದರು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಡಿಸೆಂಬರ್ ತಿಂಗಳ 6ನೇ ತಾರೀಕಿನಂದು ಪ್ರಕಟ ಮಾಡಿದ್ರು. ಮೊದಲ ಒಂದು ಸುತ್ತಿನ ಸೀಟು ಹಂಚಿಕೆ, ಆ ಒಂದು ಲಿಸ್ಟ್ನಲ್ಲಿ ಹೆಸರು ಬಂದಂಥ ವಿದ್ಯಾರ್ಥಿಗಳು ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕ ಎಲ್ಲ ಕೊಟ್ಟರು. ಅಡ್ಮಿಷನ್ ಸ್ಲಿಪ್ಪು, ಚಲನ್ ಈ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದಿನಾಂಕ ಎಲ್ಲ ಆಗಿ ಅಡ್ಮಿಷನ್ ಕೂಡ ಕ್ಲೋಸ್ ಆಯಿತು. ಮತ್ತು ದಿನಾಂಕ ಕೂಡ ಎಕ್ಸ್ಟೆಂಡ್ ಎಲ್ಲ ಮಾಡ್ಕೊಂಡು ಬಂದರು. ನಂತರದಲ್ಲಿ ಸೆಕೆಂಡ್ ರೌಂಡ್ನ ಒಂದು ವಿದ್ಯಾರ್ಥಿಗಳು ಏನಿದೆಲ್ಲ ಇವರಿಗೆ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಲ್ಲ ಡಿಸೆಂಬರ್ ತಿಂಗಳ 21ನೇ ತಾರೀಕು 2024ರಂದು ಈ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗಿರುವಂಥದ್ದು. ಈ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ. ಅಂದರೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕೊಟ್ಟಿರತಕ್ಕಂಥ ಒಂದು ಮಾಹಿತಿ ಏನಾಗಿರುತ್ತೆ ಅಂದರೆ, ಹಿಂದೆ ಅವರು ಮಾಹಿತಿಯನ್ನು ಕೊಟ್ಟರು. ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ತನಕ ಈ ಒಂದು ಸೆಕೆಂಡ್ ರೌಂಡ್ 2ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಸೀಟ್ ಸಿಕ್ಕಿದೆಯಲ್ಲ, ಆ ವಿದ್ಯಾರ್ಥಿಗಳು ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅಂತಕ್ಕಂಥವ್ರು ಆ ಒಂದು ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದ್ರ ಮುಖಾಂತರ, ಅಂದರೆ ಚಲನನ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಡಿಸೆಂಬರ್ ತಿಂಗಳ 23ನೇ ತಾರೀಕಿಂದ ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ತನಕ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲೇ ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ಒಳಗೆ ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಂದರೆ ಡೌನ್ಲೋಡ್ ಮಾಡಿಸ್ಕೊಂಡು ಚಲನ ಡೌನ್ಲೋಡ್ ಮಾಡಿ ಹಣವನ್ನು SB ಬ್ಯಾಂಕ್ನಲ್ಲಿ ಕಟ್ಟಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ವೆರಿಫಿಕೇಶನ್ ಅಥವಾ ನೂಡಲ್ ಸೆಂಟರ್ ಅಥವಾ CT ಡಯಟ್ ಅಂತ ಏನು ಕರೀತಿರಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ಈ ಒಂದು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಒಂದು ಕೊನೆಯ ದಿನಾಂಕ ಆಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ವೆರಿಫಿಕೇಷನ್ಗೆ ಏನೇನು ತೊಗೊಂಡೋಗಿರುತ್ತಲ್ಲ ಅಷ್ಟೇ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ವಿದ್ಯಾರ್ಥಿಗಳು ಏನು ಸಮಸ್ಯೆ ಇರೋದಿಲ್ಲ. ನಿಮಗೆ ಏನಾದ್ರು ಇತ್ತೀರ ದಾಖಲೆಗಳು ಬೇಕು ಅಂದರೆ ಇಲಾಖೆ ಕಡೆಯಿಂದ ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬಹುದಾಗಿರುತ್ತೆ ಕಾಲೇಜ್ಗೆ ಮತ್ತೆ ಬೇಕು ಅಂತಂದರೆ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ಒಳಗಡೆ ನೀವು ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಇಲಾಖೆ ಕಡೆಯಿಂದ
ಹೊರಡಿಸಿರುವಂಥ ಒಂದು ಮಾಹಿತಿಯಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಈಗ ನಂತರದಲ್ಲಿ ಇವಾಗ ಆ ಒಂದು ಮಾಹಿತಿಯನ್ನು ಪ್ರಕಟ ಮಾಡಿದಾರಲ್ಲ, ಅದರಲ್ಲಿ ವೆರಿಫಿಕೇಶನ್ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಟ್ಟಿರು. 3 ಮತ್ತು 4ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ. 3 ಮತ್ತು 4ನೇ ರೌಂಡ್ಗೆ ಆಯ್ಕೆ ಬಯಸುವಂಥ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ಗೆ ಗೈರು ಆಗಿರೋ, ಇದುವರೆಗೂ ವೆರಿಫಿಕೇಶನ್ ಮಾಡಿಸ್ತಿರುವಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಅವಕಾಶ ಅಂತ ಕೊಟ್ಟಿರು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಕೂಡ ಪ್ರಕಟ ಮಾಡಿದ್ರು. ಯಾರು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅನ್ನ ಈ ಒಂದು ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳ ಫಸ್ಟ್ 1:2 ಬೇಸ್ ಮೇಲೆ ಫಸ್ಟ್ ರೌಂಡಲ್ಲಿ ಅಥವಾ ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ ಪ್ರಕಟ ಆಯ್ತಲ್ಲ, ಅದರಲ್ಲಿ ಯಾವ ವಿದ್ಯಾರ್ಥಿಗಳ ಹೆಸರು ಬಂದಿರಲ್ವಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು. ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸುಮಾರು 20 ವಿದ್ಯಾರ್ಥಿಗಳ ಹೆಸರು ಕೊಟ್ಟರು. ಆರ್ಟ್ಸ್ ವಿದ್ಯಾರ್ಥಿಗಳಲ್ಲಿ 5,000 ಸುಮಾರು ವಿದ್ಯಾರ್ಥಿಗಳ ಹೆಸರನ್ನ ಕೊಟ್ಟಿರುವಂಥದ್ದಾಗಿರುತ್ತೆ. ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅನ್ನ ಒಂದು 23ನೇ ತಾರೀಕು, ಒಂದು ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 26ನೇ ತಾರೀಕಿನ ತನಕ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಡಿಸೆಂಬರ್ ತಿಂಗಳ 26ನೇ ತಾರೀಕು ತನಕ ಈ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಬೇಕು, ಯಾರು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಹೆಸರು ಬಂದವರು ಅಂತ. ಈ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಕೂಡ ಎದುರಾಗಿತ್ತು. ಅಂದ್ರೆ ವೆರಿಫಿಕೇಶನ್ ಡೇಟ್ ಅನ್ನು ಹಾಕಿದ್ರು ವಿದ್ಯಾರ್ಥಿಗಳಿಗೆ, ಎಲ್ಲಿ ವೆರಿಫಿಕೇಶನ್ ಹೋಗಬೇಕು ಅಂತ ಹೇಳಿದ್ರು, ಮತ್ತೆ ವೆರಿಫಿಕೇಶನ್ ನಂಬರ್ ಇನ್ನೊಂದು ಮತ್ತೊಂದು ಅಂತೆಲ್ಲ ಮೆನ್ಷನ್ ಆಗಿತ್ತು. ಆ ಒಂದು ವೆರಿಫಿಕೇಶನ್ ನಂಬರ್ ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ, ಅಂದ್ರೆ ವೆರಿಫಿಕೇಶನ್ಗೆ ಎಲ್ಲಿ ಹೋಗಬೇಕು ಅಂತಿತ್ತು, ವೆರಿಫಿಕೇಶನ್ ನಂಬರ್ ಎಲ್ಲ ಇತ್ತು. ವೆರಿಫಿಕೇಶನ್ ಡೇಟ್ ಅಂತ ಕೂಡ ಮೆನ್ಷನ್ ಮಾಡಿದ್ರು. 23ನೇ ತಾರೀಕಿತ್ತು ವಿದ್ಯಾರ್ಥಿಗಳು ಹೋಗಿದ್ರು, 24 ಇತ್ತು ವಿದ್ಯಾರ್ಥಿಗಳು ಹೋಗಿದ್ರು, 25ನೇ ತಾರೀಕು ಕೆಲ ವಿದ್ಯಾರ್ಥಿಗಳಿಗಿತ್ತು. ಆ ವಿದ್ಯಾರ್ಥಿಗಳ ಸಮಸ್ಯೆ ಏನಾಗಿತ್ತು ಅಂದ್ರೆ ಕ್ರಿಸ್ಮಸ್ ಇದೆ, ಸೊ ಅವತ್ತು ರಜೆ ಇರುತ್ತೆ. ಸೊ ಹಾಗಾದ್ರೆ ವೆರಿಫಿಕೇಶನ್ ನಡೆಯುತ್ತಾ, ಏನು ಎತ್ತಾ, ವೆರಿಫಿಕೇಶನ್ ಇರಲಿಲ್ಲ ಅಂದ್ರೆ ಹಾಗೆ ನಾವು ಮಾರನೇ ದಿನಕ್ಕೆ ಹೋಗ್ಬೋದಾ, ವೆರಿಫಿಕೇಶನ್ ಮಾಡ್ತಾರ ಅಂತ ಹಲವಾರು ಸಮಸ್ಯೆಗಳು ವಿದ್ಯಾರ್ಥಿಗಳಿತ್ತು. ಅಥವಾ ವೆರಿಫಿಕೇಶನ್ ಅಂದೇ ನಡೆಯುತ್ತಾ ಅಥವಾ ದಿನಾಂಕ ವಿಸ್ತರಣೆ ಆಗುತ್ತಾ, ಹಲವಾರು ರೀತಿಯಂತಹ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ನಮಗೆ ಕೇಳ್ತಿರೋ. ಇದಕ್ಕೆ ಸದ್ಯಕ್ಕೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿರುವಂತದ್ದು. ಸೊ ಒಂದು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಏನು ಆಗಿದಾರಲ್ಲ ವಿದ್ಯಾರ್ಥಿಗಳಿಗೆ, ಅಂದ್ರೆ ಸೀಟ್ ಸಿಕ್ಕಿರೋ, ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ, ಆ ವಿದ್ಯಾರ್ಥಿಗಳು ಡಿಸೆಂಬರ್ 23ನೇ ತಾರೀಕಿನಿಂದ ಡಿಸೆಂಬರ್ 27ನೇ ತಾರೀಕಿನ ಒಳಗೆ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಸ್ಲಿಪ್ನ, ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಕ್ಕೆ ಇಷ್ಟ ಇದ್ರೆ ಚಲನ ಡೌನ್ಲೋಡ್ ಮಾಡಿ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಅಡ್ಮಿಷನ್ ಫೀಸ್ ಎಲ್ಲ ಪೇ ಮಾಡಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕಾಗಿರುತ್ತೆ. ನಂತರದಲ್ಲಿ ಈ ಒಂದು ಯಾರು ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂತಿದ್ದಾರೆ, ನೆಕ್ಸ್ಟ್ ರೌಂಡ್ ಹೋಗ್ಬೇಕು ಅಂತಲ್ಲ, ಆ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅನ್ನ ಈ ದಿನಾಂಕಗಳ ಡಿಸೆಂಬರ್ 23ರಿಂದ ಡಿಸೆಂಬರ್ 27 ಒಳಗಡೆ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ, ನೆಕ್ಸ್ಟ್ ರೌಂಡ್ ನಾನು ಹೋಗ್ತೀನಿ ಅಂತ. ನಂತರದಲ್ಲಿ ಈ ಒಂದು ಕ್ರಿಸ್ಮಸ್ ಹಾಲಿಡೇ ಇರುತ್ತೆ, ಆ ಕಾರಣಕ್ಕೆ ವೆರಿಫಿಕೇಶನ್ ಆ ದಿನ ಇರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಸ್ಕ್ರೀನ್ ಮುಖಾಂತರ ಕೂಡ ವೀಕ್ಷಣೆ ಮಾಡ್ತಿರ್ತೀರಾ. ಫಾಸ್ಟ್ ಆಗಿ ಹೇಳ್ತಿಲ್ಲ ಅನ್ಕೊಂತೀನಿ. ಈಗ ಸ್ಕ್ರೀನ್ ಮುಖಾಂತರ ವಿದ್ಯಾರ್ಥಿಗಳನ್ನು ವೀಕ್ಷಣೆ ಮಾಡ್ತಿರಲ್ಲ, ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 26 ಅಂತ ಮಾಹಿತಿನ ಕೊಟ್ಟಿದ್ರು. ಅದರಲ್ಲಿ ಡಿಸೆಂಬರ್ ತಿಂಗಳ 25ರಂದು ಕ್ರಿಸ್ಮಸ್ ಇರುವಂತಹ ಕಾರಣಕ್ಕಾಗಿ ಒಂದು ರಜೆ ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 26ನೇ ತಾರೀಕಿನಂದು ಯಾವೆಲ್ಲ ವಿದ್ಯಾರ್ಥಿಗಳು 25ನೇ ತಾರೀಕಿಂದ ಡೇಟ್ ಕೊಟ್ಟಿದ್ರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಡಿಸೆಂಬರ್ 24ನೇ ತಾರೀಕು ಇರುವಂತಹ ವಿದ್ಯಾರ್ಥಿಗಳು ಮತ್ತೆ ಡಿಸೆಂಬರ್ 25ನೇ ತಾರೀಕು ಇರುವಂತಹ 2 ವಿದ್ಯಾರ್ಥಿಗಳು ಕೂಡ ಆ ಒಂದು ದಿನಾಂಕದಲ್ಲಿ ಡಿಸೆಂಬರ್ 26ನೇ ತಾರೀಕಿನಂದು ವೆರಿಫಿಕೇಶನ್ಗೆ ಮೂಲ ದಾಖಲೆಗಳೊಂದಿಗೆ ವೆರಿಫಿಕೇಶನ್ಗೆ ಹಾಜರಾಗಿ ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಒಂದು ಹೊರಡಿಸಿರೋದ್ರ ಮುಖಾಂತರ ದಾಖಲೆಯನ್ನು, ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಕಟಣೆ ಅಥವಾ ಸೂಚನೆಯನ್ನು ಹೊರಡಿಸೋದ್ರ ಮುಖಾಂತರ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 23ರಿಂದ ಡಿಸೆಂಬರ್ 26ನೇ ತಾರೀಕಿನ ಒಳಗೆ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಇಲಾಖೆ ಕಡೆಯಿಂದ ದಿನಾಂಕನ ನಿಗದಿ ಮಾಡಿರುವಂತದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ನಿಂದ ಮಾಹಿತಿಗಳು ತಲುಪ್ತಾ ಇರುವಂಥದ್ದು. ಅದಕ್ಕೆ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರೀದೆ ಅಂತ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು, ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿನ ನೀವು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ